ನಟ ಅನಿರುದ್ಧ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಮಾ. ಸಿನಿಮಾ ರಂಗಕ್ಕೆ ಒಂದು ರೀತಿ ಹಿರಿಯ ನಟರೆಲ್ಲರೂ ಒಬ್ಬೊಬ್ಬರನ್ನ ಕಳ್ಕೊಂಡು ತಬ್ಲಿ ಆಗ್ತಾ ಇದೆಯಾ ಅಂತ, ಸೀನಿಯರ್ಸ್ಗಳೆಲ್ಲ ಹೋಗಿ ಒಂದು ರೀತಿ ಅದೇ ಆ ದೊಡ್ಡತನ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆಯಾ ಅಂತ ಅಲ್ವಾ ಸರ್? ಅದೇ ಬೇಜಾರಮ್ಮ, ತುಂಬಾ ಬೇಜಾರು, ದುರಂತ ಅಮ್ಮ. ಆದ್ರೆ ಅವರು ಯಾವಾಗ್ಲೂ ನಮ್ ಜೊತೆಲೇ ಇರ್ತಾರಮ್ಮ. ಅವ್ರ ಕೆಲ್ಸದ ಮುಖಾಂತರ ಅವರು ಯಾವಾಗ್ಲೂ ನಮ್ ಜೊತೆಲೇ ಇರ್ತಾರಮ್ಮ. ಒಂದು ರೀತಿ ಅದೇ ಈ ಕಲೆ ಶಾಶ್ವತವ, ಭೌತಿಕವಾಗಿ ಇಲ್ಲದೆ ಇರ್ಬೋದು, ಅವ್ರ ಕಲೆ, ಅವ್ರು ನಟಿಸಿರುವ ಸಿನಿಮಾಗಳು, ಪಾತ್ರ ನಮ್ಮೊಂದಿಗೆ ಯಾವಾಗಲೂ ಜೀವಂತವಾಗಿರುತ್ತೆ ಅಂತ ಸರ್. ಖಂಡಿತಮ್ಮ, ಖಂಡಿತ. ಅವ್ರ ವ್ಯಕ್ತಿಮತ್ವ, ಅವ್ರ ಕೆಲಸ ಇದು ಸ್ಫೂರ್ತಿಯಾಗಿ ಶಾಶ್ವತವಾಗಿ ನಮ್ ಜೊತೆಲಿ ಉಳ್ಕೊಳ್ತಾವ. ನಿಮ್ಮಿಬ್ಬರ ನಡುವಿನ ಒಂದ್ ರೀತಿ ಪರ್ಸನಲ್ ಒಡನಾಟ ಅಂತ ಏನಾದ್ರು ನೆನಪಿಸ್ಕೋಬೋದಾ ಸರ್ ಈ ಸಂದರ್ಭದಲ್ಲಿ? ಒಂದು ಸಿನಿಮಾ ಮಾಡಿದೀನಿ ಅವ್ರ ಜೊತೆ ನಾನು, ತಮಾಷೆಗಾಗಿ ಅಂತ. ಅದು ಒಂದು ಸನ್ನಿವೇಶ ಆಯ್ತು, ಅವ್ರ ಜೊತೆಲಿ ಅಭಿನಯಿಸಿದೀನಿ. ಬಹಳ ಸಂತೋಷ ಆಗಿತ್ತಮ್ಮ ನನಗೆ ಅವ್ರ ಜೊತೆಲಿ ಅಭಿನಯಿಸ್ತಿರ್ಬೇಕಾದ್ರೆ. ಹೇಗೆ ಸರ್ ಅವ್ರ ವ್ಯಕ್ತಿತ್ವ ನಿಮ್ ಗಮನಕ್ಕೆ ಬಂದಂಗೆ? ನನ್ನ ಹತ್ರ ತುಂಬಾನೇ ಚೆನ್ನಾಗಿ ನಡ್ಕೊಂಡ್ರು ಅವರು. ತುಂಬಾ ಹಿರಿಯ ಕಲಾವಿದ್ರು, ನನ್ನ ಜೊತೆ ತುಂಬಾನೇ ಚೆನ್ನಾಗಿ ನಡ್ಕೊಂಡ್ರು. ಸ್ನೇಹಿತನ ತರಾನೇ ಇದ್ರು ನನ್ನ ಜೊತೆಯಲ್ಲಿ. ಹಾಗಾಗಿ ಆ ಸನ್ನಿವೇಶಗಳು ಅವ್ರ ಜೊತೆಲಿ ಅಭಿನಯಿಸ್ತಿರ್ಬೇಕಾದ್ರೆ ಬಹಳ ಖುಷಿಯಾಗಿ ನಾವು ಅದನ್ನ ಮಾಡಿದ್ವಮ್ಮ. ಒಂದು ರೀತಿ ಹಿರಿಯ ನಟರಿಂದ ಹಿಡಿದು ಈಗಿನವ್ರವರೆಗೂ ಕೂಡ ಅವರು ಎಲ್ಲರ ಜೊತೆನೂ ಅಭಿನಯಿಸ್ಕೊ ಬಂದಿದ್ದಾರೆ. ನಾನು ಅದೇ ನೋಡ್ತೀವಿ, ಶಂಕರ್ ನಾಗ್ ಅವರಾಗಿರ್ಬೋದು, ಅನಂತ್ ನಾಗ್ ಅವರಾಗಿರ್ಬೋದು, ಡಾಕ್ಟರ್ ರಾಜ್ ಅವರಾಗಿರ್ಬೋದು, ಅಲ್ಲಿಂದ ಹಿಡಿದು ಈಗಿನವರೆಗೂ ಕೂಡ ಧಾರಾವಾಹಿಗಳಲ್ಲೂ ಕೂಡ ನಟಿಸ್ಬಿಟ್ಟಿದ್ರು ಅವರು. ಆಲ್ರೌಂಡರ್ ಸರ್ ಒಂಥರ ಅವರು. ಕೊನೆದಾಗಿ ಯಾವಾಗಾದ್ರೂ, ಅಂದ್ರೆ ಈಗ ನೀವು ಹೇಳಿದ್ರಿ ಒಂದ್ ಸಿನಿಮಾದಲ್ಲಿ ಮಾತ್ರ ಅವ್ರ ಜೊತೆ ನನಗೆ ನಟಿಸೋ ಭಾಗ್ಯ ಸಿಕ್ಕಿತ್ತು ಅಂತ, ಬಟ್ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಭೇಟಿ ಆಗಿದ್ರ ಸರ್? ಆಗೇನಾದ್ರು ಮಾತಾಡ್ತಾ ಇದ್ರ? ಆತರ ಸಾಕಷ್ಟು ಬಾರಿ ಭೇಟಿ ಮಾಡಿದೀನಿ ಅವರನ್ನ. ತುಂಬಾ ಒಳ್ಳೆ ವ್ಯಕ್ತಿ ಅಮ್ಮ, ತುಂಬಾ ಒಳ್ಳೆ ವ್ಯಕ್ತಿ. ಆಮೇಲೆ ತುಂಬಾ ಹಿರಿಯ ಕಲಾವಿದ್ರು. ಆದ್ರೆ ಎಲ್ಲೂ ಅವರಲ್ಲಿ ಅದು ಒಂದು ಜಂಬ ಇರ್ಲಿಲ್ಲ. ಅದು ನೀವೇ ಹೇಳಿದ್ರಲ್ಲ, ಎಷ್ಟೋ ಈಗ ಸುಮಾರು 4-5 ಪೀಳಿಗೆಗಳ ಜೊತೆಲಿ ಕೆಲಸ ಮಾಡ್ತಾ ಇದಾರೆ ಅವರು. ಆದ್ರೂ ಕೂಡ ಎಲ್ಲೂ ಕೂಡ ಜಂಬ ಆಗ್ಲಿ, ದುರಹಂಕಾರ ಆಗ್ಲಿ ಇರ್ಲಿಲ್ಲ ಅವರಲ್ಲಿ. ತುಂಬಾ ಸರಳ ಜೀವಿ, ಆಮೇಲೆ ಶ್ರಮಜೀವಿ ಕೂಡ. ಅಂತಂದ್ರೆ ಸಾಕಷ್ಟು ಕೆಲಸ ಮಾಡಿದಾರಲ್ಲ. ಈಗ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ, ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ, ಜಾಹೀರಾತುಗಳಲ್ಲಿ ಅಭಿನಯಿಸಿದ್ದಾರೆ. ಆದ್ರೂ ಕೂಡ ಎಲ್ಲೂ ಕೂಡ ಅವರಲ್ಲಿ ಆ ಒಂದು ದುರಹಂಕಾರ ಇರ್ಲಿಲ್ಲ. ಅದೇ ಬಹುಶಃ ಅವರ ಒಂದು ಪ್ರತಿಭೆಗೆ ಸಿಕ್ಕ ಒಂದು ಫಲ. ಏನು ಅಂತಂದ್ರೆ ಅಷ್ಟೊಂದು ಸಿನಿಮಾಗಳಲ್ಲಿ ಅಭಿನಯಿಸಿರೋದು, ಜೊತೆಗೆ ಅವ್ರ ಬಗ್ಗೆ ಇವತ್ತು ನಾವು ಇಷ್ಟು ಚೆನ್ನಾಗಿ ಮಾತಾಡ್ತಿದೀವಿ ಅಂತಂದ್ರೆ ಅದೇ ಅವರ ಸಂಪಾದನೆ. ಹೌದು 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 ಸರ್, ಹೌದು. ಹೌದಮ್ಮ. ನೀವು ಹೋಗ್ತಿದ್ದೀರಾ ಸರ್ ಇವತ್ತು? ನಂದು ಇವತ್ತು ಶೂಟಿಂಗ್ ಇದೆ ಅಮ್ಮ, ಶೂಟಿಂಗ್ ಅಲ್ಲಿ ಇದ್ದೀನಿ. ಓಕೆ, ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ.